ಅದೇ ಪ್ರಕಾರ ಸ್ವರೂಪನು ಬಸವನನಾದಿ ಲಿಂಗ ಬಸವನನಾದಿ ಚರ ಬಸವನೆಂದದೆ ಕೊಂಟೆ ಯೋಗಿನಾಥ. ಧರ್ಮಗುರು ಬಸವ ತಂದೆಯನ್ನು ಸ್ಮರಿಸಿಕೊಂಡು ಆತ್ಮೀಯ ಶರಣ ಬಂಧುಗಳೇ, ಇಂದು ಬೀದರಿನ ಗಣ್ಯ ಉದ್ಯಮಿಗಳು, ರಾಜಕೀಯ ಧುರೀಣರು, ರಾಷ್ಟ್ರೀಯ ಬಸವದಳದ ಜಿಲ್ಲಾ ಅಧ್ಯಕ್ಷರು ಆದಂಥ ಶರಣ ಸೋದರ ಸೋಮಶೇಖರ್ ಪಾಟೀಲ್ ಗಾದಿಗೆಯವರ ಹುಟ್ಟುಹಬ್ಬವು ಅವರ ಅಭಿಮಾನಿ ಬಳಗದವರು ಇಲ್ಲಿ ಈ ಸಭಾಭವನದಲ್ಲಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಶರಣ ಸೋದರ ಸೋಮಶೇಖರ್ ಪಾಟೀಲ್ ಗಾದಿಗೆ ಅವರು ಆಸನವನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಶರಣ ಸೋದರ ಗಣ್ಯ ಉದ್ಯಮಿಗಳು ಆದಂಥ ದೀಪಕ್ ವಾಲಿ ಅವರು ಕೂಡ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ರಾಜಕೀಯ ಧೋರಣರು ಶರಣ ಸೋದರರು ಆದಂಥ ಧನರಾಜ್ ಹಂಗರಿಗೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಪ್ರಥಮ ದರ್ಜೆಯ ಗುತ್ತಿಗೆದಾರರು ಆದಂಥ ಶರಣ ಸೋದರ ಜಗದೀಶ್ ಖೋಬಾ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಶರಣ ಸೋದರ ಬಸವಪ್ಪ ಹಾರಿಗೆರೆ ಬಸವ ಬ್ರಿಗೇಡಿನ ಅಧ್ಯಕ್ಷರು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಿರಿಯ ಶರಣರು ಆದಂಥ ಉದ್ಯಮಿಗಳು ಆದಂಥ ಶರಣ ಸಹೋದರ ಅಶೋಕ್ ರಜಂತಲ್ ಅಣ್ಣನವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಶರಣರಾದಂಥ ದಿಗಂಬರ ಪೋಲಾ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಗಣ್ಯ ವ್ಯಾಪಾರಿಗಳು ಆದಂಥ ಮಡಿವಾಳಪ್ಪ ಗಂಗಶೆಟ್ಟಿ ಅವರು, ಇನ್ನೋರ್ವ ಗಣ್ಯ ವ್ಯಾಪಾರಿಗಳಾದಂಥ ವಿವೇಕ್ ಧನೂರ್ ಅವರು, ವೀರೇಂದ್ರ ಶಾಸ್ತ್ರಿ ಅವರು, ಶಿವರುದ್ರಪ್ಪ ಗಿರಿ ಅವರು, ಇವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ನಗರ ಪಾಲಿಕೆಯ ಹಿರಿಯ ಸದಸ್ಯರು ಆದಂಥ ಮಾಜಿ ಅಧ್ಯಕ್ಷರು ಆದಂಥ ಶರಣ ಸೋದರ ಚಂದ್ರಶೇಖರ್ ಪಾಟೀಲ್ ಗಾದಿಗೆಯವರು ಆಗಮಿಸ್ತಾ ಇದ್ದಾರೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕು. ವಸಿರೋ ರುದ್ರಾಕ್ಷಿಯನು ಅಶಮಾಕ್ಷ ಗತಿಯೆಂದು ಕಂಡದಲ್ಲಿ ಬಸವನೇ ಗತಿಯೆಂದು ಶ್ರೀ ಬಸಿತ ಮಂದರಸಿ ಹಸನಾದಿನಯ್ಯ ಗುರುವೆ ಯೋಗಿನಾಥ ಅಂದು ಆದಿಯನಾದ ಆನಂದ ಭಸಿತವ ತಂದನ್ನನ ಸಲಿಗೆ ಪಟ್ಟವ ಗಡ್ಡೆ ತಂದೆ ಗುರು ಬಸವಣ್ಣ. ಲಿಂಗವಂತರಾದಂಥ ನಾವುಗಳು ಯಾವುದೇ ಒಂದು ಶುಭ ಸಮಾರಂಭವನ್ನು ಮಾಡಬೇಕಾದರೆ ಧರ್ಮಗುರು ಬಸವಣ್ಣನವರ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಬೇಕು. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಸುಂದರ ಸಂಜೆಯ ಸಭಾಭವನದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಲಿರ್ತಕ್ಕಂಥ ಶರಣ ಸೋದರ ಸೋಮಶೇಖರ್ ಪಾಟೀಲ್ ಗಾದಿಗೆಯವರು ಜೊತೆಗೆ ವೇದಿಕೆ ಬಿದ್ದಂಥ ಎಲ್ಲ ಅತಿಥಿ ಗಣ್ಯರು ಧರ್ಮಗುರುವಿನ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಕರೆ ಪಡೆದು ಪರಮಾನ ಬೆಳೆದಂಥ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಇಷ್ಟಲಿಂಗವ ತಾನೇತ ಪರಮ ಗುರು ಶ್ರೇಷ್ಠ ಪದದರ್ಶಕನು ಲಿಂಗಾಯತ ಧರ್ಮ ನೀಡ ಮಂಗಳಾಂಗ ಮಂತ್ರ ಪುರುಷ ಅಂಗಮನದ ಗುಣಗಳಳಿದು ಸರ್ವಾಂಗ ಲಿಂಗಿಯಾದ ಬಸವ ಪೂಜೆಯ ಮಾಡುವ ಶರ ಮಾಡುವ ಜಯ ಬಸವರಾಜ ಭಕ್ತ ಜನ ಸುರ ಭೋಜ ಜಯದು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ ಜಯದು ಕರುಣಾ ಸಿಂಧು ಭಜಕ ಜನ ಬಂಧು
ಗುರು ಬಸವ ಜೈ ಗುರು ಬಸವೇಶ ಹರ ಹರ ಮಹಾದೇವ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜಯ ಸಕಲ ಶರಣ ಸಂತನಿಗೆ ಜಯ ಶರಣು ಶರಣಾರ್ಥಿಗಳು. ನೆರವೇರಿಸಿದಂಥ ಎಲ್ಲ ಶರಣರಿಗೂ ಅನಂತ ಶರಣುಗಳು. ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಶರಣ ಸಹೋದರ ಚಂದ್ರಶೇಖರ್ ಪಾಟೀಲ್ ಗಾದಿಗೆ ಅವರಿಗೆ, ಶರಣರಾದಂಥ ಕಪಿಲ್ ಉಗಾರ್ ಗಾದಿಗೆ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಕಪಿಲ್, ಉದ್ಯಮಿಗಳು ಗಣ್ಯ ವ್ಯಾಪಾರಿಗಳು ಆದಂಥ ನಾಗಶೆಟ್ಟಪ್ಪ ದಾಡಿಗೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಅದೇ ರೀತಿಯಾಗಿ ಶರಣರಾದ ದೀಪಕ್ ವಾಲೆ ಅವರಿಗೆ, ಶರಣ ಸಂಜೀವ್ ಕುಮಾರ್ ಹೋಗಾರ್ ಗಾದಿಗೆ ಅವರು ಗೌರವ ಸಮರ್ಪಣೆ ಮಾಡಬೇಕು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಅದೇ ರೀತಿಯಾಗಿ ಹಿರಿಯ ಶರಣರು ಉದ್ಯಮಿಗಳು ಆದಂಥ ಅಶೋಕ್ ರಜಂತಲ್ ಅವರಿಗೆ ಶರಣ ಮನೋಜ್ ಕುಮಾರ್ ಅವರು ಗೌರವ ಸಮರ್ಪಣೆ ಮಾಡಬೇಕು. ಶ್ರೀ ಗುರು ಬಸವ ಲಿಂಗಾಯ ನಮಃ. ಅದೇ ರೀತಿಯಾಗಿ ಶರಣರಾದಂಥ ಮರಿವಾಳಪ್ಪ ಗಂಗಶೆಟ್ಟಿ ಅವರಿಗೆ ಓಂಕಾರ ಪ್ರಸಾದ್ಗೆ ಅವರು ಗೌರವ ಸಮರ್ಪಣೆ ಮಾಡಬೇಕು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಹಾಗೆ ವೀರೇಂದ್ರ ಶಾಸ್ತ್ರಿ ಅವರಿಗೆ, ಶರಣರಾದಂಥ ಶಿವರುದ್ರಪ್ಪ ಗಿರಿ ಅವರಿಗೆ ಅಮರ್ ಗಾದಿಗೆ ಅವರು ಗೌರವ, ಬಸವರಾಜ ಪಾಟೀಲ್ ಹಾರಿಗೆ ಅವರಿಗೆ ಶರಣ ರಾಹುಲ್ ಅವರು ಗೌರವ ಸಮರ್ಪಣೆ ಮಾಡಬೇಕು. ಇನ್ನೋರ್ವ ಅತಿಥಿಗಳಾದಂಥ ಜಗದೀಶ್ ಕುಮಾರ್ ಅವರಿಗೆ ರಾಹುಲ್ ಅವರು ಗೌರವ ಸಮರ್ಪಣೆ ಮಾಡಬೇಕು. ಶರಣ ದಿಗಂಬರ್ ಪೌಲ್ ಅವರಿಗೆ ಶಿವಕುಮಾರ್ ಇಂಜಿನಿಯರ್ ಅವರು ಗೌರವ ಸಮರ್ಪಣೆ ಮಾಡಬೇಕು. ಶರಣ ಸಹೋದರ ಧನರಾಜ್ ಹಂಗರಿಗೆ ಅವರಿಗೆ ಮಹಾದೇವ ಅವರು ಗೌರವ ಸಮರ್ಪಣೆ ಮಾಡಬೇಕು. ಹಿರಿಯ ಶರಣರಾದಂಥ ನಾಗಶೆಟ್ಟಪ್ಪ ದಾಡಿಗೆ ಅವರಿಗೆ ಮಹೇಶ್ ಅವರು ಗೌರವ ಸಮರ್ಪಣೆ ಮಾಡಬೇಕು. ಅದು ಗಾರ್ಗಿ ಪರಿವಾರದವರೇ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಅಂಥ ಶರಣ ಸೋದರ ಜೊತೆಗೆ ಸುಮಾರು ವರ್ಷಗಳಿಂದ ಬೀದರ್ ಜಿಲ್ಲಾ ರಾಷ್ಟ್ರೀಯ ಬಸವ ಅಧ್ಯಕ್ಷರಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂದು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇಂದು ದೇಶದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಇಂದು 12 ವರ್ಷ ಸುದೀರ್ಘವಾದಂಥ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿ ವಿಶ್ವ ಮೆಚ್ಚುವ ರೀತಿಯಲ್ಲಿ ಭಾರತವನ್ನು ವಿಶ್ವವನ್ನು ಗುರುತಿಸ್ತಕ್ಕಂಥ ರೀತಿಯಲ್ಲಿ ಕಾರ್ಯವನ್ನು ಮಾಡಿದಂಥ ಈ ಶುಭ ಸಂದರ್ಭದಲ್ಲಿ 12 ವರ್ಷ ಪೂರೈಸಿದಕ್ಕಾಗಿ ಪ್ರಧಾನಮಂತ್ರಿಯವರ ಕನಸಿನ ಯೋಜನೆಯಾದಂಥ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಭೀಮಾ ಯೋಜನೆ, ಈ ಯೋಜನೆಯನ್ನು ಶರಣ ಸಹೋದರ ಸೋಮಶೇಖರ್ ಪಾಟೀಲ್ ಅವರು ಸುಮಾರು ಜನರ ಕಾರ್ಮಿಕರಿಗೆ 2 ಲಕ್ಷ ಮೊತ್ತದ ವಿಮಾ ಯೋಜನೆಯನ್ನು ಅವರ ಸ್ವಂತ ದುಡ್ಡಿನಿಂದ ಈ ಬಡ ಕಾರ್ಮಿಕರಿಗೆ ಎಂದು ಅವರಿಗೆ ಸರ್ಟಿಫಿಕೇಟ್ ವಿತರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮವನ್ನು ಕೂಡ ಇಂದು ಹಮ್ಮಿಕೊಂಡಿದ್ದಾರೆ. ಅಂಥ ಶರಣರು ಇಂದು ತಮ್ಮ ಸಮ್ಮುಖದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ.
ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶರಣ ಸೋದರ ವೀರೇಂದ್ರ ಶಾಸ್ತ್ರಿ ಅವರು ಅವರನ್ನು ಕುರಿತು ಒಂದೆರಡು ಅಭಿಮಾನದ ಮಾತುಗಳನ್ನು ಆಡಬೇಕು, ಶುಭಾಶಯ ಮಾತನಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಕೇಂದ್ರ ಬಿಂದು ಆದಂಥ ಸೋಮಣ್ಣವರೇ ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯರೇ ಅಣ್ಣಂದರೇ, ಸೋಮಣ್ಣವ್ರದ್ದು ಒಂದು ಕ್ಷೇತ್ರ ಇರೋದು ಧಾರ್ಮಿಕ ಔದ್ಯೋಗಿಕ, ಅದು ಬಿಟ್ಟು ಬರೋ ದಿನಗಳಲ್ಲಿ ಫ್ಯಾನ್ ಫಾಲೋವರ್ಸ್ ಅದಾರ. ಬರುವಾಗ ನಾವು ಮನೆಗೆ ಹೇಳ್ತಾ ಇದ್ದೆ, ಈಗ ಸೋಮಣ್ಣವ್ರ ಬರ್ತಡೇಗೆ ನಾವು ಬರಬೇಡದು ಅನ್ನೋದು ಕೇಳ್ತಾ ಇದ್ದೆ ಹೆಣ್ಮಕ್ಳು. ಬರೋ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ನಿಮ್ಮ ಫಾಲೋವರ್ಸ್ ಆಗಿ ನೀವು ಬರ್ತಡೇ ಮಾಡ್ಬೋದು ಎಂಬುದು ಒಂದು ಇಚ್ಛೆ ವ್ಯಕ್ತಪಡಿಸ್ತೀನಿ. ಹೀಗಾಗಿ ಸಣ್ಣದಿಂದ ನೋಡ್ತೀವಿ, ಒಂದು ವಿಶೇಷ ಅಸ್ತಿತ್ವ ಹೊಂದಿತ್ತು. ನಾವು ಮೊದಲು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಸಮಾಜ ಬಹಳ ಕೊಟ್ಟದ್ರು ಫ್ಯಾಮಿಲಿ, ಸಮಾಜದವ್ರಿಗೆ ಸಿಕ್ಕಿಲ್ಲ. ಅದಕ್ಕೆ ಈ ಒಂದು ಶುಭ ಸಂದರ್ಭದಾಗ ಅಣ್ಣ ಬಸವಣ್ಣರ ಚರಣದಲ್ಲಿ ದೇವರಲ್ಲಿ ಒಂದೇ ಪ್ರಾರ್ಥಿಸ್ತೇವೆ. ಎಲ್ಲ ಕ್ಷೇತ್ರದಲ್ಲಿ ಬೆಳೆದಾರ ಸೋಮಣ್ಣವರು, ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಬೇಕೆಂಬ ನಮ್ಮೆಲ್ಲರ ಆಸೆ ಇದೆ. ಅದಕ್ಕೆ ಈ ಒಂದು ಸಂದರ್ಭದಾಗ ಇವರ ಮುಖಂಡರಿಗೆ ಎಲ್ಲರಿಗೆ ಒಂದು ಸದ್ಬುದ್ಧಿ ಕೊಟ್ಟು ಬರೋ ದಿನಗಳಿಗೆ ಇವರು ಒಂದು ಅವಕಾಶ ಕೊಡಬೇಕು, ರಾಜಕೀಯ ಕ್ಷೇತ್ರದಲ್ಲಿ ಸೋಮಣ್ಣವರು ಬೆಳೆಬೇಕೆಂಬ ಒಂದು ಮನಪೂರ್ವಕ ಆಸೆ ಇದೆ. ದೇವರು ಇದು ಪೂರೈಸ್ಬೇಕಂತ ಪ್ರಾರ್ಥಿಸ್ತೇನೆ. ನಾನು ನನ್ನ ಜೀವನದಾಗ ನೋಡಿದ್ದು ಒಂದು ದೊಡ್ಡರ ಬಗ್ಗೆ ಭಕ್ತಿ, ಸಣ್ಣವ್ರ ಬಗ್ಗೆ ಪ್ರೀತಿ, ದೇವರಲ್ಲಿ ಮತ್ತು ಗುರು ಹಿರಲ್ಲಿ ಅಪಾರವಾದ ಭಕ್ತಿ ನೋಡುವಂಥ ವ್ಯಕ್ತಿ ಇವರೇ. ಯಾವನು ಮಿಸ್ ಆಗಲ್ಲ ದೇವರು ಬರವರ್ತಿ. ಯಾವ್ದಾರ ಇಂಟು ನನ್ನ ದೇವ್ರ ಫೋಟೋ ಎಲ್ಲರ ಕೆಳಗೆ ಬಿತ್ತು ಅಂದ್ರೆ ಸ್ವಂತ ಕೈಯಿಂದ ಎತ್ತು ಮೇಲಿಂಥ ವ್ಯಕ್ತಿಗಳು. ಇಂಥ ಒಂದು ವ್ಯಕ್ತಿಗೆ ಒಂದು ಎಲ್ಲರೂ ಇಷ್ಟು ಒಂದು ಫ್ಯಾನ್ ಫಾಲೋವರ್ಸು ಸಮಾಜ ಭಾಳ ಕೊಡುಗೆ ಇದೆ. ಅದಕ್ಕೆ ನಾನು ಒಂದೇ ಆಸೆ ಇದೆ, ನಮ್ಮ ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಲ್ಲಿ ಒಂದು ವಿಶೇಷ ಯೋಗದಾನ ಇದೆ. ಆ ಕ್ಷೇತ್ರದಲ್ಲೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಒಂದೇ ಒಂದು ಪ್ರಾರ್ಥನೆ, ಬರೋ ದಿನಗಳಲ್ಲಿ ಇದಕ್ಕೊಂದು ದೇವರು ಅವಕಾಶ ದೊರಕಿಸ್ಕೊಡ್ಬೇಕು, ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ವೀರೇಂದ್ರ ಶಾಸ್ತ್ರಿ ಅವರಿಗೆ. ಇದೀಗ ಆಗಮಿಸಿದಂಥ ಶರಣ ವಿಶ್ವನಾಥಪ್ಪ ಕಾಜಿಯವರಿಗೆ, ಶರಣರಾದಂಥ ಚಂದು ಹಳದಿಕೆರೆಯವರು ಬಂದು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು. ಸೂರ್ಯಕಾಂತ್ ಅವರು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಸರ್ ಒಂದು ಸೈಡ್ ಇಲ್ಲಿ ನೋಡಿ ಸರ್. ಬಸವಪಟ್ಟ ಹಾರಿಗೆರೆಯವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತಾರೆ. ಇವತ್ತಿನ ಕೇಂದ್ರ ಬಿಂದು ಆತ್ಮೀಯ ಅಣ್ಣನವರಾದ ಸೋಮಶೇಖರ್ ಪಾಟೀಲ್ ಬರ್ತ್ಡೇ ಅವರ ಇವತ್ತೊಂದು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ನಿಮಿತ್ತ ನಾವು ಇವತ್ತೊಂದು ಕಾರ್ಯಕ್ರಮ ನಮ್ಮ ಗಾಂಧಿಗಂಜಿನ ಮತ್ತು ಕಪಿಲ್ ಅವರ ಒಂದು ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ. ಸೋಮಣ್ಣನ ಬಗ್ಗೆ ಹೇಳೋದೇನು ಹೆಚ್ಚಿಗೇನಿಲ್ಲ. ಅವರು ಧಾರ್ಮಿಕವಾಗಿ ಒಂದು ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾಗಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಅವರು ಯಾವಾಗಲೂ ನೋಡ್ತೀನಿ, ಎಲ್ಲರೂ ಅವರು ಭಾಷಣ ಹೆಚ್ಚಿಗೆ ಮಾಡಕ್ಕೆ ಹೋಗ್ಬೇಡಿ, ಯಾರು ಭೀ ಕಾರ್ಯ ಏನದ ಅದು ಹೇಳಿ ಫಸ್ಟ್ ಅಂತ ಹೇಳ್ತಾರೆ. ಅವ್ರಿಗೆ ಮೊದಲು ಕೆಲಸ ಮಾಡ್ರಿ, ಭಾಷಣ ಸ್ಟೇಜ್ ಮೇಲೆ ಕುಂದು ಮಾತಾಡೋದು ಬೇಡ. ಬಲ್ಲಿ ಏನು ನಾವು ಕಾರ್ಯ ಮಾಡ್ಲಾಕ ಬಂದಿದ್ದು ಕಾರ್ಯ ಕಲ್ತು ಎಲ್ಲರೂ ಮಾಡೋಂಥ ಒಂದು ನೇರ ನುಡಿ ಇರ್ತದೆ. ಯಾವಾಗಲೂ ಒಂದು ಬೀದರ್ನ ನಗರದ, ಬೀದರ್ ತಾಲೂಕಾಗಲಿ ನಗರ ಆಗಲಿ ಜಿಲ್ಲೆಯವರ ಸೇವೆ, ಅವರ ಒಂದು ಕುಟುಂಬ ಸೇವೆ ಬಹಳ ಒಂದು ಅಪಾರವಾದ ಸೇವೆ ಇದೆ. ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಸುಮಾರು ಸಣ್ಣದ್ದು ನೋಡ್ತೀನಿ, ನಾವು ನಗರಸಭೆ ಸದಸ್ಯರಾಗಿ ಅಧ್ಯಕ್ಷರಾಗಿ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಬೀದರ್ ನಮ್ಮ ಜನಗಳು ಏನಂತಾರೆ, ನಗರಸಭೆ ಯಾರು ಹೋಗ್ಬೇಕಂದ್ರೆ ಚಂದ್ರಶೇಖರ್ ಪಾಟೀಲ್ ಇದ್ರೆ ಒಳಗೆ ಹೋಗ್ತದಂತ, ಅವ್ರು ಇದ್ರೆ ಹೋಗ್ಬೇಕಂತ ಒಂದು ಇದು ಆ ಒಂದು ಇದು ಅದು ಇನ್ನೂ ಇಟ್ಕೊಂಡು ನಡೆದಾರೆ. ಅದೊಂದು ಅವರಿಂದ ನಮ್ಮ ಬೀದರ್ ನಗರಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೋಮಶೇಖರಣ್ಣವರಾಗಲಿ ಮತ್ತು ವಿಜಯಣ್ಣವರಿಗೆ ನೋಡಿ, ಗಾಂಧಿಗಂಜ್ ಬ್ಯಾಂಕಿನ ಸುಮಾರು ವರ್ಷಗಳಿಂದ ಅವ್ರನ್ನು ಒಂದು ಎಲ್ಲರಿಗೂ ಉದ್ಯಮಿಗಳಿಗೆ ಆದಂಥ ಬ್ಯಾಂಕನ್ನು ಅವರು ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ. ಅಂಥ ಒಂದು ಏನು ಛಾಪು ಮೂಡುವಂಥ ಒಂದು ಫ್ಯಾಮಿಲಿ ಯಾವ್ದಾರ ಇದ್ದರೆ ಬೀದರಲ್ಲಿ ಅದು ಬೀದರ್ನ ಚಂದ್ರ ಪಾಟೀಲ್ ಫ್ಯಾಮಿಲಿ ಒಂದು ನಾವು ಹೇಳಕ್ಕೆ ಬಯಸ್ತೀವಿ. ಅದೇ ರೀತಿಯಾಗಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಾವೆಲ್ಲರೂ ಒಂದು ಆಶಯವಾಗಿ ಅವರಿಗೆ ಆಶೀರ್ವಾದ ಮಾಡೋಣ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಗುರು ಬಸವಣ್ಣವರಿಗೆ ಕೊಡಲಿ ಅಂತ ಹೇಳಿ ನಾನು ಎರಡು ಮಾತು ಹೋಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವ.
ಪ್ರಥಮ ದರ್ಜೆ ಗುತ್ತಿಗೆದಾರರು ಆದಂಥ ಶರಣ ಸೋದರ ಜಗದೀಶ್ ಖುಬಣ್ಣನವರು ಒಂದೆರಡು ಅನಿಸಿಕೆ ಹೇಳಿ. ಶ್ರೀ ಗುರು ಬಸವಲಿಂಗಯ್ಯಪ್ಪ ಇವತ್ತಿನ ಕೇಂದ್ರ ಬಿಂದುವಾದ ಅಣ್ಣವರಾದ ಸೋಮಶೇಖರ ಅಣ್ಣವರ ಹುಟ್ಟುಹಬ್ಬಕ್ಕೆ ಎಲ್ಲ ಆತ್ಮೀಯರು ಎಲ್ಲರೂ ಇವತ್ತು ಬಂದಿದ್ದಕ್ಕೊಂದು ಧನ್ಯವಾದಗಳು. ಮತ್ತೊಂದು ಏನಂದರೆ ಅಣ್ಣವರೊಂದು ಯಾವಾಗಲೂ ಅವ್ರಿಗೆ ಬೇಕಾಗ್ತಾ ಇರ್ತಿದ್ದೀನಿ, ಯಾವಾಗಲೂ ಅವ್ರು ನಗುಮುಖನೇ ಯಾವಾಗಲೂ ನೋಡ್ರಿ, ಯಾವಾಗ ಎಲ್ಲಿ ನಿಂತರೂ ಭೀ ನಗುಮುಖದಾಗ ಇರ್ತದೆ, ಏನೇ ಕಷ್ಟದಾಗ ನಿಂತು ನೋಡ್ರಿ ನಪ್ಪದೇ ಮಾತಾಡ್ತದೆ ಅವರು. ಹಾಗಾಗಿ ಹುಟ್ಟು ಆಕಸ್ಮಿಕ, ಸಾವು ಖಚಿತ ಎಲ್ಲರಿಗೆ. ಬಟ್ ಈ ಎರಡು ನಡುವೆ ನಿಂತಿರುತ್ತೆ, ಏನು ಕಾರ್ಯ ಮಾಡುತ್ತೇವೆ ಅದೇ ಮೇನ್. ಏನಾಗಿತ್ತು ಅಂದ್ರೆ ಇದ್ದಾಗ ಏನು ಮಾಡಿದೆ ಎಂಬುದು ಯಾರು ಹೇಳಲ್ಲ, ಇದ್ದಾಗ ಆದಾಗ ಏನು ಹಿಂದೆ ನೋಡ್ತಾರ ಅದು ಹೇಳೋದು ಜನ ಇರ್ತಾರ. ಹಾಗಾಗಿ ಗೌಡ್ರ ಫ್ಯಾಮಿಲಿ ಹತ್ತಕ್ಕೆ ನಾವು ಏನು ಹೇಳಿರ್ತಲ್ಲ, ನಾನು ಮೊಮ್ಮಗನಾಗಿದ್ದವ್ರು ಇದನ್ನ. ಯಾಕಂದ್ರೆ ಅವ್ರ ಫ್ಯಾಮಿಲಿ ಇದೇ ಬೀದರ್ ಜಿಲ್ಲೆಯಲ್ಲಿ ತುಂಬಾ ಬೀದರ್ ಜಿಲ್ಲೆಯಿಂದ ನೋಡಿ ನಾನು ಸಣ್ಣ ಇದ್ರೆ ನೋಡ್ಕೊತಾ ಇದ್ದೀನಿ. ಜಸ್ಟ್ ಆವಾಗ ಅಣ್ಣವ್ರ ಜೊತೆ ನಾನು 2 ಸಲ ಈಗ ಕೌನ್ಸಿಲರ್ ಆಗಿ ನಾವಿ ಚಂದ್ರಣ್ಣ ಸಣ್ಣ ಕುಂತಾನೆ ಗೌರ್ ಬರ್ತಾನೆ. ಒಂದೊಂದು ಟೈಮ್ನ ನಾವೇ 2 ವರ್ಷ ಕುಂತೀನಿ ಜೀವಿದಾಗ ಅಂತ ಹೇಳಿ. ಯಾಕಂದ್ರೆ ಅವ್ರು ಹೆಂಗದ ಗರ್ಜನೆ ಮುಂಚೆ ಪಟ್ಟಿದಾಗ ನಾವು ಸುಳ್ಳು ಹೇಳ್ತಾ ಇಲ್ಲ, ಬೀದರ್ನಲ್ಲಿ ಅವ್ರು ಗರ್ಜೆ ಹೆಂಗಿತ್ತಂದ್ರೆ ಇವತ್ತಿಗೆ ಭೀ ಏನಾರ ಇದ್ರಿಗೆ ಮುಂಚೆ ಪಟ್ಟಿದಾಗ ಅಣ್ಣವ್ರು ಫಸ್ಟ್ ಹೆಸರು ತೊಗೊಂಡೇ ಬರ್ತೇವೆ ಬೀದರು. ಹಾಗಾಗಿ ಅವ್ರ ಫ್ಯಾಮಿಲಿ ತುಂಬಾ ಒಳ್ಳೇದಿದೆ. ಅವರಿಗೆ ಮುಂದೆ ಬರೋದನ್ನ ಹೋದಾಗ ಒಳ್ಳೇದಾಗಲಿ, ಅವರಿಗೆ ಎಲ್ಲರೂ ಸಹಕಾರ ಕೊಡೋಣ. ಏನೇ ಇರಲಿ ಅವ್ರ ಅವ್ರ ಫ್ಯಾಮಿಲಿಗಳಿಂದ ನಾವು ಇದೀವಿ ಅಂತ ಹೇಳಿ ಒಂದೆರಡು ಮಾತು ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ. ಯುವ ಉದ್ಯಮಿಗಳು ಆದಂಥ ಶರಣ ಸೋದರ ವಿವೇಕ್ ವಾದಿಯವರು ಆಗಮಿಸಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ವಿವೇಕ್ ವಾದಿಯವರಿಗೆ ಗೌರವ ಸಮರ್ಪಣೆ ಮಾಡಬೇಕು. ಆಚೆ ಸೈಡ್ ರೀ, ಆಚೆ ಸೈಡ್ ರೀ. ಎಲ್ಲರಿಗೂ ಶುಭ ಸಂಜೆ. ಇವತ್ತು ನಾವು ಇಲ್ಲಿ ಸೇರಿದ್ದೀವಂದರೆ ನಮ್ಮ ಮಾಮರಂತ ಸೋಮಶೇಖರ್ ಮಾಮರ 60ನೇ ಹುಟ್ಟುಹಬ್ಬ ಅದು ಒಂದು ಮಾದರಿಯಂತೆ ಸರಳ ರೀತಿಯಿಂದ ಆಚರಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ಗೋಶಾಲ ಇರ್ಬೋದು, ಮತ್ತು ರಕ್ತದಾನ ಶಿಬಿರ ಆಯಿತು, ಮತ್ತು ಅನೇಕ ಕಡೆ ಅನ್ನದಾನ ಎಲ್ಲ ಮಾಡಿದ್ದಾರೆ. ಸೊ ಇದು ಗಂಜಿ ಕಡೆಯಿಂದ, ಅಭಿಮಾನ ಬಳಗ ಕಡೆಯಿಂದ ಒಂದು ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ಧನ್ಯವಾದ. ಅವ್ರ ದೇವರು ಇನ್ನೂ ಶಕ್ತಿ ಕೊಟ್ಟು ಬರೋ ದಿನಗಳಲ್ಲಿ ಇದೇನು ನಾನು ಚಿಕ್ಕದಿಂದ ನೋಡ್ತಾನೆ ಬರ್ತಾ ಇದ್ದೀನಿ. ಇವಾಗ ನಂಗೆ 34 ಇಯರ್ಸ್. ಸೊ ಒಂದು 25 ಇಯರ್ಸ್ ನೋಡ್ತಾ ಬರ್ತಿದ್ದೀನಿ. ಎಲ್ಲ ರೀತಿ ಯಾವುದೇ ಯಾರೇ ನೋಡೋಕೆ ಹೇಗೆ ಯಾರು ನೋಡಿದ್ರೆ ಇಲ್ಲಪ್ಪ ಹೆದರಿಕೆ ಆಗುತ್ತೆ, ಅಷ್ಟೇ ಒಂದು ಚಿಕ್ಕ ಪಾಪಕ್ಕಿಂತ ಅವ್ರ ಮನಸ್ಸು ಅಷ್ಟು ದೊಡ್ಡದಿದೆ. ಯಾರೇ ಹೋಗಲಿ, ಸಣ್ಣವ್ರು ದೊಡ್ಡವರಲ್ಲಿ ಯಾವುದೇ ಇಲ್ಲ ಅಂತಾನಲ್ಲ, ಒಳ್ಳೆ ರೀತಿಯಿಂದ ಹೆಲ್ಪ್ ಮಾಡ್ತಾರೆ ಯಾವುದೇ ಇರಲಿ. ಸೊ ಇನ್ನಷ್ಟು ಶಕ್ತಿ ಕೊಡಲಿ ಬಸವಣ್ಣ ಅಂತ ಕೇಳ್ಕೊಂಡು ಅವ್ರಿಗೆ ಇನ್ನೊಂದು ಸತಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತೀನಿ. ಧನ್ಯವಾದ. ವಿವೇಕ್ ವಾದಿಯವರಿಗೆ ಅನಂತ ಶರಣಗಳು. ಇಲ್ಲಿದ್ದವರೆಲ್ಲರೂ ಗೌಡ್ರ ಬಗ್ಗೆ ಅಪಾರ ಅಭಿಮಾನ ಹೊಂದಿದವರಿದ್ರೆ ಎಲ್ಲರೂ ಮಾತಾಡಬೇಕು, ಅವ್ರ ಬಗ್ಗೆ ಅಭಿಮಾನದ ನುಡಿಗಳಾಡಬೇಕು ಅಂತಕ್ಕಂಥವ್ರಿದ್ರೆ, ಆದರೆ ಸಮಯ ಭಾಳ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶರಣರಾದಂಥ ಸೋಮಶೇಖರ್ ಪಾಟೀಲ್ ಅವರು ತಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ಸುಮಾರು ಜನರಿಗೆ ಪ್ರಧಾನಮಂತ್ರಿ ವಿಮಾ ಯೋಜನೆಯ ಈ ಯೋಜನೆಯನ್ನು ಪ್ರತಿಯೊಬ್ಬ ಕಾರ್ಮಿಕರಿಗೆ, ಚಾಲಕರಿಗೆ, ಬಡವರಿಗೆ 2 ಲಕ್ಷ ಕವರೇಜ್ ಹೊಂದಿರತಕ್ಕಂಥ ಒಂದು ಈ ಇನ್ಶೂರೆನ್ಸನ್ನು ಸ್ವತಃ ಸೋಮಶೇಖರ್ ಪಾಟೀಲ್ ಅವರು ತಮ್ಮ ಹಣದಿಂದ ಮಾಡಿದ್ದಾರೆ. ಅವರು ಇಂದು ಸಾಂಕೇತಿಕವಾಗಿ ವೇದಿಕೆ ಮೇಲೆ ನಾವು ಎಲ್ಲರಿಗೆ ಸರ್ಟಿಫಿಕೇಟ್ ಕೊಡಲಿಕ್ಕೆ ಸಮಯ ಭಾಳ ಬೇಕು. ಒಂದು 11 ಜನರಿಗೆ ನಾವು ಆ ಇನ್ಶೂರೆನ್ಸ್ ಸರ್ಟಿಫಿಕೇಟನ್ನು ವಿತರಣೆ ಮಾಡ್ತಾ ಇದ್ದೇವೆ. ಶರಣರಾದಂಥ ಚಂದ್ರಶೇಖರ್ ಪಾಟೀಲ್ ಗಾದಿಗೆ ಅವರು, ಸೋಮಶೇಖರ್ ಪಾಟೀಲ್ ಅವರು ತಮ್ಮ ಲಿಂಗ ಹಸ್ತದಿಂದ ನಾನು ಕರೆದಂಥ ಫಲಾನುಭವಿಗಳು ವೇದಿಕೆ ಮೇಲೆ ಬರಬೇಕು. ಅವರು ಸರ್ಟಿಫಿಕೇಟ್ ವಿತರಣೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ನಿಂಗಪ್ಪ ಅವರು ವೇದಿಕೆ ಮೇಲೆ ಬರಬೇಕು. ಶರಣರಾದ ಚಂದ್ರಶೇಖರ್ ಪಾಟೀಲ್ ಗಾದಿಗೆ ಅಣ್ಣನವರು ಜೊತೆಗೆ ಸೋಮಶೇಖರ್ ಪಾಟೀಲ್ ಅವರು ಸರ್ಟಿಫಿಕೇಟ್ ವಿತರಣೆ ಮಾಡಬೇಕು. ನಿಂಗಪ್ಪ ಅವರು ವೇದಿಕೆಗೆ ಬರಬೇಕು. ಶೋಷಿತ ಬಡವರ ಕಾರ್ಮಿಕರ ಪರವಾಗಿ
ನಿಲ್ತಕ್ಕಂಥ ವ್ಯಕ್ತಿ ಎಂದು ಅವರ ಹುಟ್ಟುಹಬ್ಬದ ನಿಮಿತ್ತ ರಿಯಾಜ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಹನುಮಂತ್ ಅವರು, ಮಲ್ಲಯ್ಯ ಸ್ವಾಮಿ ಅವರು, ಆನಂದ್ ಅವರು, ತಿಪ್ಪಣ್ಣ, ಭದ್ರು, ಕಿರಣ್, ಅನಂತ್ ರೆಡ್ಡಿ, ಬಸವರಾಜ್, ಕಾಶಿಂ ಇವರೆಲ್ಲರೂ ವೇದಿಕೆ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಿಕೊಳ್ಬೇಕು. ಮಲ್ಲಯ್ಯ ಸ್ವಾಮಿ ಅವರು ವೇದಿಕೆಗೆ ಬರಬೇಕು. ಆನಂದ್ ಅವರು ಬರಬೇಕು. ತಿಪ್ಪಣ್ಣ ಅವರು, ಭದ್ರು ಅವರು ವೇದಿಕೆಗೆ ಬರಬೇಕು. ಕಿರಣ್, ಅನಂತ್ ರೆಡ್ಡಿ, ಅನಂತ್ ರೆಡ್ಡಿ ಅವರು, ಬಸವರಾಜ್, ಕಾಶಿಂ ಅವರು, ಕಾಶಿಂ, ಸುಮಾರು ಜನರಿಗೆ ಸರ್ಟಿಫಿಕೇಟ್ ವಿತರಣೆ ಆಗಬೇಕು. ಸಮಯದ ಅಭಾವದಿಂದ ನಾವು ಸಾಂಕೇತಿಕವಾಗಿ 11 ಜನರಿಗೆ ಸರ್ಟಿಫಿಕೇಟ್ ವಿತರಣೆ ಮಾಡಿದೆವು. ಇನ್ನುಳಿದ ಸರ್ಟಿಫಿಕೇಟು ಅವರ ಮನೆಯ ವಿಳಾಸಕ್ಕೆ ಅಥವಾ ಪಾಟೀಲವರು ತಮ್ಮ ಆಫೀಸಿಗೆ ಕರೆಸ್ಕೊಂಡು ಅವರಿಗೆ ವಿತರಣೆ ಮಾಡ್ತಾರೆ ನಾಳೆ ಅಥವಾ ನಾಡ್ದು ಅಂತ ಹೇಳುತ್ತಾ, ಈ ಶುಭ ಸಂದರ್ಭದಲ್ಲಿ ಶರಣ ಸೋದರ ಸೋಮಶೇಖರ್ ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದವರು ತಮ್ಮೆಲ್ಲರ ಸಮ್ಮುಖದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸೋಮಶೇಖರ್ ಪಾಟೀಲ್ ಅವರು ಜಿಲ್ಲೆಯಾದ್ಯಂತ ಅನೇಕ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಅವರು ಎಲ್ಲರೂ ಸೇರಿ ಶರಣ ಸೋಮಶೇಖರ್ ಪಾಟೀಲ್ ಗಾದಿಯವರಿಗೆ ಹುಟ್ಟುಹಬ್ಬವನ್ನು ಈ ಶುಭ ಸಂದರ್ಭದಲ್ಲಿ ಶರಣ ಕಪಿಲ್ ಹೂಗಾರ ಗಾದಿಯವರ ನೇತೃತ್ವದಲ್ಲಿ ನೆರವೇರ್ತಾ ಇದೆ. ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರಬೇಕು. ಅಭಿಮಾನಿ ಬಳಗದವರೆಲ್ಲರೂ ಸೇರಿ ಈ ಸುಂದರ ಸಂಜೆಯ ಈ ಸಭಾಭವನದಲ್ಲಿ ಸೋಮಶೇಖರ್ ಪಾಟೀಲ್ ಗಾದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದಾರೆ. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬ್ಯಾಂಡ್ ಬಾಜಾ ಮಾತಾಡಿನ ಬರ್ತಾರೆ. ಬ್ಯಾಂಡ್ ಬಾಜಾ ಬಂದರೆ ಬ್ಯಾಂಡ್ ಬಾಜಾ ಬೇಡ, ಹೂವ ತಗೋರಿ ಕುಲ್ಲ ಹೂವ ತಗೋರಿ. ಇನ್ನೋರ್ವರು ಆದಂಥ ವಿವೇಕ್ ವಾದಿ ಅಭಿಮಾನಿಗಳು ಕೂಡ ಅವರು ಬಂದು ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಇದ್ದಂಥ ಎಲ್ಲ ಅತಿಥಿ ಗಣ್ಯರು ಪುಷ್ಪವರ್ಷಣೆ ಮಾಡಿ ಪಾಟೀಲ್ ಅವರಿಗೆ ಶುಭ ಹಾರೈಸಬೇಕು. ಹೂವ ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಶುಭ ಹರಸುತ್ತ ನಾವು ಹೂವ ಸೂರ್ಯಾಡೋಣ. ಗುರು ಬಸವಣ್ಣನ ಶ್ರೀರಕ್ಷೆರಲೆಂದು ಅನೇಕ ಬಾಳು ಸುಖಮಯವಾಗಲೆಂದು ಹೂವ ಸೂರ್ಯಾಡೋಣ. ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರಣಿಕ ಲಿಂಗದೇವನ ಘನತೇಜ. ಜಯತು ಕರುಣಾ ಸಿಂಧ ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ್. ತಮ್ಮೆಲ್ಲರ ಸಮ್ಮುಖದಲ್ಲಿ ಪಾಟೀಲ್ ಅವರು ತಮ್ಮ ಸೋದರರೊಂದಿಗೆ ಹಿರಿಯ ಸೋದರಾದ ಚಂದ್ರಶೇಖರ್ ಗಾದಿಯವರೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರೆ ಇನ್ನು ಮುಂದೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೇಕ್ ಅನ್ನು ಕಟ್ ಮಾಡ್ತಾ ಇದ್ದಾರೆ.
ಬ್ಯಾಂಡ್ ಬಾಜನ ಬಾರಿಸಿದ್ದಾರೆ. ಕೆಳಗಡೆ ಹೋಗಿ ಇನ್ನೊಬ್ಬರಿಗೆ ಅನುಕೂಲ ಮಾಡ್ಕೊಳ್ಳಿ. ಈಗ ತಾನೇ ಪ್ರಾರಂಭವಾಗಿದೆ. ಹಂತ ಹಂತವಾಗಿ ಬಂದಿದೆ. ತಮ್ಮ ಹೆಸರನ್ನು ನಾವು ಹೇಳಬಹುದಿಲ್ಲಿ. ಇಷ್ಟು ಅವಸರ ಮಾಡೋದು ಬೇಡ. ಸಾಲಾಗಿ ಬನ್ನಿ. ತಮ್ಮ ಹೆಸರನ್ನು ಹೇಳಿದ್ರೆ ನಾನು ಮೈಕ್ನಲ್ಲಿ ಹೇಳ್ತೀನಿ. ಸಾಕಷ್ಟು ಯಾಕೆಂದ್ರೆ ನೀವು ಮಾಡಿದ್ರು ಯಾರಿಗೆ ಗೊತ್ತಾಗೋದಿಲ್ಲ. ಸಾಲಾಗಿ ಬಂದಿದ್ರೆ ನಾನು ಹೆಸರು ಹೇಳ್ತೀನಿ ನಿಮಗೆ. ಸೇವನೆ ಹೇಳ್ತಾ ಇದ್ದಾರೆ, ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಮರ್ಪಣೆ ಮಾಡ್ತಾ ಇದ್ದಾರೆ. ಗಾಂಧಿಗಂಜ್ ರೈಸ್ ಬಜೆಟ್ ಅಸೋಸಿಯೇಷನ್ ಇದೀಗ ಆಗಮಿಸಿರ್ತಕ್ಕಂಥ ಬೀದರ್ನ ಹಿರಿಯ ಶರಣಜೀವಿಗಳು ಆದಂಥ ಶೋಷಣಪ್ಪ ವಾಲಿಯವರು ಹಾಗೂ ಹೈದರಾಬಾದ್ ಕರ್ನಾಟಕ ಈ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅವರಿಗೆ ಗೌರವ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಓಂ ಶ್ರೀ ಲಿಂಗಾಯ ನಮಃ. ಡಾಕ್ಟರ್ ರಂಜಿತ್ ವಾಲಿಯವರು, ಶೂಷಣಪ್ಪ ವಾಲಿಯವರು, ಆದೇಶ್ ವಾಲಿಯವರು ಸೋಮಶೇಖರ್ ಪಾಟೀಲ್ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ. ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾರೆ.